ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಚರಿತ್ರೆ ಬೇಸಿಕ್ ಇನ್ಫಾರ್ಮೇಷನ್ಸ್ ನೋಡೋದಾದರೆ ಮೋಹನದಾಸ್ ಕರಮಚಂದ್ರ ಗಾಂಧಿ ಅಂತ ಇವರ ಪೂರ್ಣ ಹೆಸರು. ಅಕ್ಟೋಬರ್ 2, 1869ರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಇವರು ಜನಿಸ್ತಾರೆ. ಮರಣ ಹೊಂದಿದ್ದು 30 ಜನವರಿ 1948ರಂದು. ದೆಹಲಿ ಸಾವುಗೊಂಡಂತಹ ಸ್ಥಳ ದೆಹಲಿ ಆಗಿರ್ತದೆ. ಗುಂಡಿನ ದಾಳಿ ಮೂಲಕ ಇವರನ್ನ ಹತ್ಯೆ ಮಾಡಲಾಗುತ್ತೆ. ಇವರ ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಲಿ ಬಾಯಿ. ರಾಷ್ಟ್ರೀಯತೆ ಭಾರತೀಯರು. ಸಂಗಾತಿ ಕಸ್ತೂರಿಬಾ ಗಾಂಧಿ. ಮಕ್ಕಳು ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ. ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದರು, ರಾಜಕಾರಣಿ, ಕಾರ್ಯಕರ್ತರು, ಬರಹಗಾರರು. ಈಗ ಒಂದಿಷ್ಟು ಪ್ರಶ್ನೆಗಳು. 16ನೇ ವಯಸ್ಸಿನಲ್ಲಿ ಹುತಾತ್ಮರಾದ ತಮಿಳು ಹುಡುಗಿ ಯಾರು ಅಂತ ನೀವು ಹೇಳಬೇಕು. ಈ ಹುಡುಗಿ ಯಾರು ಅಂದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡೋದಕ್ಕೆ ಸ್ಫೂರ್ತಿಯನ್ನು ತಂದುಕೊಟ್ಟಂಥ ಹುಡುಗಿಯವರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸಮಾನತೆಗಾಗಿ ಹೋರಾಟದಲ್ಲಿ ಉಳಿಯಲು ಸ್ಫೂರ್ತಿ ಮಾಡಿದಂತಹ 16ನೇ ವಯಸ್ಸಿನಲ್ಲಿ ಹುತಾತ್ಮರಾದ ತಮಿಳು ಹುಡುಗಿಯನ್ನು ಹೆಸರಿಸಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ತಿಲ್ಲಾಡಿ ವಲ್ಲಿಯಮ್ಮೈ ಅಂತ. ಸೊ ಇದು ಟೆಸ್ಟ್ ಸೀರೀಸನ್ನು ಕೂಡ ನಾವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ಡೀಟೇಲ್ಸ್ನ ನೀವು ಅಲ್ಲಿ ನೋಡ್ಕೋಬೋದು. ಪ್ರತಿ ಪ್ರಶ್ನೆಗೂ ಡೀಟೇಲ್ಸ್ ಇರುತ್ತೆ. ಪ್ರತಿದಿನ ವೆಬ್ಸೈಟ್ಲಿ ಕರೆಂಟ್ ಅಫೇರ್ಸ್ನ ಕ್ವಿಝನ್ನು ನಡೆಸ್ತೀವಿ, ಅದೇ ರೀತಿ GK ಕ್ವಿಝನ್ನು ಕೂಡ ನಡೆಸ್ತೀವಿ. ಅಲ್ಲಿ ಈ ಪ್ರಶ್ನೆಗಳಿಗೆ ಡೀಟೇಲ್ಸ್ ಸಿಗುತ್ತೆ, ಅಂದರೆ ವಿವರಣೆ ಬೇಕು ಅಂದರೆ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಅಂತ ಪರಿಗಣಿಸಲಾಗುತ್ತೆ? ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಈ ಪ್ರಶ್ನೆ ತುಂಬ ಸಲ ಬಂದಿದೆ. ಸೊ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಪರಿಗಣಿಸಲಾಗುತ್ತೆ. ಈ ಕೆಳಗಿನ ಯಾವ ಪತ್ರಿಕೆಗಳನ್ನು ಮಹಾತ್ಮ ಗಾಂಧೀಜಿಯವರು ಪ್ರಕಟಿಸಿರಲಿಲ್ಲ? ಸೊ 3 ಪತ್ರಿಕೆಗಳು ಅವರು ಪ್ರಕಟ ಮಾಡಿರೋದಿದೆ, 1 ಅವರು ಪ್ರಕಟ ಮಾಡಿರೋದಿಲ್ಲ. ಅದನ್ನು ನೀವು ಗುರುತಿಸಬೇಕು. ಸೊ ನವಜೀವನ, ಹರಿಜನ ಮತ್ತು ಯಂಗ್ ಇಂಡಿಯಾ 3 ಕೂಡ ಗಾಂಧೀಜಿಯವರು ಪ್ರಕಟ ಮಾಡಿರ್ತಕ್ಕಂಥ ಪತ್ರಿಕೆಗಳು. ಒಂದೇ ಮಾತರಂ ಅನ್ನೋ ಪತ್ರಿಕೆ ಅವರು ಪ್ರಕಟ ಮಾಡಿಲ್ಲ. ಹಾಗಾಗಿ ಆಯ್ಕೆ 3 ಸರಿಯಾದಂಥ ಉತ್ತರ. ಮೋಹನದಾಸ್ ಕರಮಚಂದ್ರ ಗಾಂಧಿ ಅವರನ್ನು ಮಹಾತ್ಮ ಎಂದು ಕರೆದವರು ಯಾರು? ಇದು ಕೂಡ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರನ್ನ ಮಹಾತ್ಮ ಅಂತ ಕರೀತಾರೆ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾವ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ರು, ಅಂದರೆ ವಾಪಸ್ ನೀಡಿಬಿಟ್ರು? ಅವ್ರಿಗೆ ಹಲವಾರು ಪ್ರಶಸ್ತಿಗಳು, ಹಲವಾರು ಗೌರವಗಳು ಸಿಕ್ಕಿತ್ತು. ಅದರಲ್ಲಿ ಯಾವ ಗೌರವವನ್ನು ಅಥವಾ ಯಾವ ಪ್ರಶಸ್ತಿಯನ್ನು ಈ ಒಂದು ಚಳವಳಿಯ ಸಂದರ್ಭದಲ್ಲಿ ಅವರು ವಾಪಸ್ ಕೊಟ್ಟರು? ಸರಿಯಾದ ಉತ್ತರ ಕೈಸರ್ ಎ ಹಿಂದ್ ಅನ್ನೋ ಒಂದು ಗೌರವವನ್ನು ಅವರು ವಾಪಸ್ ಕೊಡ್ತಾರೆ. ಮಹಾತ್ಮ ಗಾಂಧಿಯವರ ಒಂದು ಪುಸ್ತಕ ಏನಿದೆ, ಅವರ ಆಟೋಬಯೋಗ್ರಫಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯಗಳೊಂದಿಗೆ ನನ್ನ ಪ್ರಯೋಗಗಳ ಕಥೆ ಅಂತ ಮೂಲತಃ ಗುಜರಾತಿ ಭಾಷೆಯಲ್ಲಿ ಅವರು ಅದನ್ನು ಬರೆದಿದ್ದಾರೆ. ಅದನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದಂಥವ್ರು ಯಾರು? ಇದು ಕೂಡ ಇಂಪಾರ್ಟೆಂಟು. ಗ್ರೂಪ್ C ಲೆವೆಲ್ನ ಪ್ರಶ್ನೆ ಇದು. ವೆರಿ ಇಂಪಾರ್ಟೆಂಟ್. ಸೊ ಅವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಆಟೋಬಯೋಗ್ರಫಿಯನ್ನು ಅವರ ಒಂದು ಮೂಲತಃ ಭಾಷೆ ಗುಜರಾತಿಯಲ್ಲಿ ಬರೆದಿರ್ತಾರೆ. ಆದರೆ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದಂಥವರು ಮಹದೇವ ದೇಸಾಯಿ ಅಂತ ನೆನಪಲ್ಲಿ ಇಟ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್. ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಅಭಿಯಾನಗಳು, ಚಟುವಟಿಕೆಗಳು ಮತ್ತು ಬಂಧನಗಳ ನಂತರ ಜನವರಿ 9, 1915ರಂದು ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಮರಳುತ್ತಾರೆ. ಈ ದಿನಾಂಕವನ್ನು ಭಾರತದಲ್ಲಿ ಯಾವ ರೀತಿ ಸ್ಮರಿಸಲಾಗುತ್ತೆ? ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಪ್ರವಾಸಿ ಭಾರತೀಯ ದಿವಸ್ ಅಂತ ಇದನ್ನು ಆಚರಣೆ ಮಾಡ್ತೀವಿ ಜನವರಿ 9ರಂದು ಪ್ರತಿ ವರ್ಷ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದಂಥ ವರ್ಷ ಬಹಳಷ್ಟು ಸಲ ಕೇಳಿದ್ದಾರೆ, 1915ರ ಜನವರಿ 9. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಇದು ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಎಸ್ಪೆಷಲಿ PC ಪರೀಕ್ಷೆಗಳಲ್ಲಿ ತುಂಬ ಸಲ ಬಂದಿದೆ. ವೆರಿ ಇಂಪಾರ್ಟೆಂಟು. ಆಪ್ಷನ್ ಬಿ, ಮಾರ್ಚ್ 5, 1931ರಂದು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಯಾವಾಗ ಬಂಧನೆ ಮಾಡಿದ್ರು? 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಬಂಧಿಸಿದ್ದು 9 ಆಗಸ್ಟ್ 1942ರಂದು. ಸೊ 2 ಪತ್ರಿಕೆಗಳ ಮಾಹಿತಿಯನ್ನು ಕೊಡಲಾಗಿದೆ. 1919ರ ಕೊನೆಯಲ್ಲಿ ಗಾಂಧೀಜಿಯವರು 2 ಪ್ರಕಟಣೆಗಳ ಸಂಪಾದಕತ್ವವನ್ನು ವಹಿಸಿಕೊಂಡಿದ್ರು. ಅವು 2 ಯಾವುದು ಅಂತ ಇಲ್ಲಿ ಗುರುತಿಸಬೇಕು.
ಸೊ ಆಲ್ರೆಡಿ ಮೊದಲನೇ ಕ್ವಶನಿಂದಲೇ ನಿಮಗೆ ಐಡಿಯಾ ಸಿಕ್ಕಿದೆ. ನವಜೀವನ್ ಮತ್ತು ಯಂಗ್ ಇಂಡಿಯಾ ಆಪ್ಷನ್ 3. ಮಹಾತ್ಮ ಗಾಂಧೀಜಿಯವರು ತಮ್ಮ ಭಾರತದಲ್ಲಿ ಮೊದಲು ಯಾವ ಸ್ಥಳದಲ್ಲಿ ತಮ್ಮ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು? ಚಂಪಾರಣ್ಯ. ಇದಕ್ಕೆ ಸರಿಯಾದ ಉತ್ತರ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಹಲವಾರು PC ಪರೀಕ್ಷೆಗಳಲ್ಲಿ ತುಂಬ ಸಲ ರಿಪೀಟಿವ್ ಆಗಿ ಬಂದಿದೆ. ಗಾಂಧೀಜಿಯವರ ನೆಚ್ಚಿನ ಭಜನೆಯ ವೈಷ್ಣವ ಜನತೋ ತೇನೆ ಕಹಿಯೆ ಇದರ ಲೇಖಕರು ಯಾರು? ಇದು ಗಾಂಧೀಜಿಯವರಿಗೆ ಅತಿ ನೆಚ್ಚನೆಯ ಭಜನೆಯಾಗಿದೆ. ಇದರ ಲೇಖಕರು ನರಸಿ ಮೆಹ್ತಾ ಅಂತ. ಆಪ್ಷನ್ 3 ಸರಿಯಾದ ಉತ್ತರ. ಗಾಂಧೀಜಿಯನ್ನ ರಾಷ್ಟ್ರಪಿತ ಎಂದು ಮೊದಲು ಉಲ್ಲೇಖ ಮಾಡಿದಂಥವ್ರು ಯಾರು? ಇದು ಕೂಡ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಮೊಟ್ಟ ಮೊದಲನೇ ಬಾರಿಗೆ ಉಲ್ಲೇಖ ಮಾಡಿದಂಥವ್ರು. ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಹೆಸರಿನಿಂದ ಆಚರಣೆ ಮಾಡ್ತಾರೆ ಅಂತ? ಆಪ್ಷನ್ 1 ಅಹಿಂಸಾ ದಿನ. ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಈ ದಿನವನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು? ಸೊ ಏಕೈಕ ಅಧಿವೇಶನ 1924 ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತದೆ. ಇದೊಂದೇ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು INC ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಏಕೈಕ ಅಧಿವೇಶನ. ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಸವಿ, ಸ್ಥಳ ಎಲ್ಲದರ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಗಾಂಧೀಜಿಯವರೊಡನೆ ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿದಂಥವ್ರು ಅಥವಾ ಅದನ್ನು ಮುನ್ನಡೆಸಿದಂಥವ್ರು ಯಾರು ಅಂತ? ಸರೋಜಿನಿ ನಾಯ್ಡು ಅವರು. ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ನೆಕ್ಸ್ಟು, ಗಾಂಧೀಜಿಯವರ ವಿರುದ್ಧ 1930ರಲ್ಲಿ ದಂಡಿ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದು ಯಾವ ಉದ್ದೇಶಕ್ಕೆ? ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ದಂಡಿ ಮೆರವಣಿಗೆ ಮಾಡಿದ ಉದ್ದೇಶ? ಆಪ್ಷನ್ 3 ಉಪ್ಪಿನ ಮೇಲೆ ತೆರಿಗೆಯನ್ನು ವಿಧಿಸುವುದು. ಹಾಗಾಗಿ ಆ ಒಂದು ನಿಯಮವನ್ನು ಇದನ್ನೇನು ಹಾಕಿದ್ರು ಅದರ ವಿರುದ್ಧವಾಗಿ ದಂಡಿ ಸತ್ಯಾಗ್ರಹವನ್ನು ಅಥವಾ ದಂಡಿ ಮೆರವಣಿಗೆಯನ್ನು 1930ರಲ್ಲಿ ಗಾಂಧೀಜಿಯವರು ನಡೆಸ್ತಾರೆ. ಮಹಾತ್ಮ ಗಾಂಧಿಯವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ್ರ ಗಾಂಧಿಯವರು. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಲು ಗಾಂಧಿಯವರ ಮನವೊಲಿಸುವಲ್ಲಿ ಪ್ರಮುಖರು ಯಾರು ಅಂತ? ಅಂದರೆ ಭಾರತಕ್ಕೆ ಹೋಗಬೇಕು ಅಂತ ಹೇಳಿ ಅವ್ರನ್ನ ಮನವೊಲಿಸಿದವರಲ್ಲಿ ಪ್ರಮುಖರು ಯಾರು ಅಂತ ಪ್ರಶ್ನೆ. ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ CF ಆಂಡ್ರ್ಯೂಸ್. ಇದನ್ನು ಹೊರತುಪಡಿಸಿ ಎಕ್ಸಾಮ್ಸ್ಗಳಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾದ ವಿಷಯಗಳು. ಗಾಂಧಿ ಯುಗವನ್ನು ಸಂಪೂರ್ಣವಾಗಿ ಓದಬೇಕಾಗತ್ತೆ. ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿಗಳು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಹೊಸ ಪ್ರಶ್ನೆಗಳು ಹಾಗೂ ಆಲ್ರೆಡಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕವರ್ ಮಾಡಲಾಗಿರುತ್ತದೆ. ಮೊದಲನೇದಾಗಿ ಹಿಂದೂ ಸ್ವರಾಜ್ ಪತ್ರಿಕೆ 1909ರಲ್ಲಿ ಗುಜರಾತಿಯಲ್ಲಿ ಪ್ರಕಟವಾಗುತ್ತೆ. ವೆರಿ ಇಂಪಾರ್ಟೆಂಟು. ಗುಜರಾತಿ, ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಹರಿಜನವನ್ನು ಒಳಗೊಂಡ ಹಲವಾರು ಪತ್ರಿಕೆಗಳಿಗೆ ಇವರು ಸಂಪಾದಕರಾಗಿದ್ದರು. ಹರಿಜನ ಪತ್ರಿಕೆ ಗುಜರಾತಿ, ಹಿಂದಿ, ಇಂಗ್ಲೀಷು ಎಲ್ಲದರಲ್ಲೂ ಇತ್ತು. ಇನ್ನು ಇಂಡಿಯನ್ ಒಪಿನಿಯನ್, ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಗಳನ್ನು ಇವರು ನಡೆಸ್ತಾ ಇದ್ರು. ಜೊತೆಗೆ ಇಂಗ್ಲೀಷ್ನಲ್ಲಿ ನವಜೀವನ, ಗುಜರಾತಿ ಮಾಸಿಕ್ ಅನ್ನೋ ಪತ್ರಿಕೆಗಳನ್ನು ಕೂಡ ಇವರು ನಡೆಸ್ತಾ ಇದ್ರು. ಗಾಂಧೀಜಿಯವರ ಆತ್ಮಚರಿತ್ರೆಯ ಬಗ್ಗೆ ಕೇಳ್ತಾರೆ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಓಕೆ, ಮೂಲತಃ ಗುಜರಾತಿ ಭಾಷೆಯಲ್ಲಿದೆ ಅದು. ಇನ್ನು ಆಫ್ರಿಕಾದಲ್ಲಿ ಸತ್ಯಾಗ್ರಹ, ಹಿಂದೂ ಸ್ವರಾಜ್, ಇಂಡಿಯನ್ ಹೋಮ್ ರೂಲ್ ಚಳವಳಿ ಇವೆಲ್ಲ ಅವರ ಒಂದು ಸತ್ಯಾಗ್ರಹಗಳಲ್ಲಿ ಒಳಗೊಂಡಿರ್ತವೆ. 1930ರಲ್ಲಿ ಟೈಮ್ ಮ್ಯಾಗಝಿನ್ ಅವರು ಗಾಂಧೀಜಿಯವರನ್ನು ವರ್ಷದ ವ್ಯಕ್ತಿ ಅಂತ ಹೆಸರು ಮಾಡಿರ್ತಾರೆ 1930ನೇ ಇಸ್ವಿಯಲ್ಲಿ. ಇನ್ನು 2011ರಲ್ಲಿ ಟೈಮ್ಸ್ ನಿಯತಕಾಲಿಕ ಗಾಂಧಿಯನ್ನು ಸಾರ್ವಕಾಲಿಕ 25 ರಾಜಕೀಯ ಐಕಾನ್ಗಳಲ್ಲಿ ಒಬ್ಬರು ಅಂತ ಹೆಸರುವಾಸಿ ಅಂತ 2011ರಲ್ಲಿ ಉಲ್ಲೇಖ ಮಾಡಿತ್ತು. 1937 ಮತ್ತು 48ನೇ ಇಸ್ವಿಯಲ್ಲಿ ಈ ಎರಡು ಟೈಮ್ ಲೈನ್ನ ನಡುವೆ ಸುಮಾರು 11ರಿಂದ 12 ವರ್ಷಗಳ ಟೈಮ್ ಲೈನ್ನ ನಡುವೆ 5 ಬಾರಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನಾಮನಿರ್ದೇಶನಗೊಂಡರೂ ಕೂಡ ಅವರು ಸ್ವೀಕರಿಸಿರೋದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಇನ್ನು ಭಾರತ ಸರ್ಕಾರ ಪ್ರತಿಷ್ಠಿತ ಸಾಮಾಜಿಕ ಕಾರ್ಯಕರ್ತರು, ವಿಶ್ವ ನಾಯಕರು ಮತ್ತು ನಾಗರಿಕರಿಗೆ ವಾರ್ಷಿಕವಾಗಿ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲೇ ಸ್ಥಾಪನೆ ಮಾಡಿ ನೀಡ್ತಾ ಇದೆ. ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದಂಥ ದಕ್ಷಿಣ ಆಫ್ರಿಕಾದ ಹೋರಾಟದ ನಾಯಕ ನೆಲ್ಸನ್ ಮಂಡೇಲಾ ಅವ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಕೊನೆ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಮಹಾತ್ಮ ಗಾಂಧೀಜಿಯವರ ಕುರಿತು ಒಂದು ಚಲನಚಿತ್ರವನ್ನು ಕೂಡ ಮಾಡಲಾಗಿದೆ. ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಅಂದರೆ ಆಸ್ಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಬೆನ್ ಕಿಂಗ್ಲಿ ಅಂತಕ್ಕಂಥವ್ರು 1982ರಲ್ಲಿ ಗಾಂಧಿ ಚಲನಚಿತ್ರವನ್ನು ತಾವೇ ನಟನೆ ಮಾಡಿ ನಿರ್ಮಾಣ ಮಾಡಿದ್ರು.
ಈ ಚಿತ್ರಕ್ಕೆ ಅತ್ಯುತ್ತಮ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿರುತ್ತದೆ. 1948ರ ಜನವರಿ 30ರಂದು ನಾಥೂರಾಮ್ ಗೋಡ್ಸೆಯಿಂದ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಯವರ ಹತ್ಯೆಯಾಗುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಈ ಜನವರಿ 30ನ್ನು ಹುತಾತ್ಮರ ದಿನ ಅಂತ ಕೂಡ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಜನವರಿ ತಿಂಗಳಲ್ಲಿ ಜನವರಿ 9 ಪ್ರವಾಸಿ ಭಾರತೀಯ ದಿವಸ, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು, ಮತ್ತು ಜನವರಿ 30 ಅವರ ಹುತಾತ್ಮರ ದಿನ, ಅವರು ಮರಣ ಹೊಂದಿದಂಥ ದಿನವನ್ನು ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಅಕ್ಟೋಬರ್ 2 ಅವರ ಜನ್ಮದಿನ, ಇದನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. ಇದಿಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಇನ್ನಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳಾಗುತ್ತೆ ಮುಂಬರುವ ವಿಡಿಯೋಗಳಲ್ಲಿ. ಈ ಎಲ್ಲ ಮಾಹಿತಿಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತವೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನೀವು PDF ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದ.